ಓಂ ಗಣೇಶಾಯ ನಮಃ. ಜೀವನ ಜ್ಯೋತಿ ವಾಹಿನಿಯ ಸಮಸ್ತ ಪ್ರೀತಿಯ ವೀಕ್ಷಕ ಬಂಧುಗಳಿಗೆ ಆದರದ ಸ್ವಾಗತ ಹಾಗೂ ಭಕ್ತಿಪೂರ್ವಕ ನಮಸ್ಕಾರಗಳು. ಸ್ನೇಹಿತರೆ, ಇಂದಿನ ಈ ವಿಶೇಷ ಹಾಗೂ ಸುದೀರ್ಘ ಸಂಚಿಕೆಯಲ್ಲಿ ನಾವು ಸಿಂಹರಾಶಿಯ ಜಾತಕದವರ ಬದುಕಿನಲ್ಲಿ ನಡೆಯಲಿರುವ ಅತ್ಯಂತ ರೋಚಕ, ಕ್ರಾಂತಿಕಾರಿ ಹಾಗೂ ಆಳವಾದ ಬದಲಾವಣೆಗಳ ಬಗ್ಗೆ ಸವಿವರವಾಗಿ ಚರ್ಚಿಸಲಿದ್ದೇವೆ. ನೀವು ಸಿಂಹರಾಶಿಯಲ್ಲಿ ಜನಿಸಿದವರಾಗಿದ್ದರೆ ಮತ್ತು ಈ ಕ್ಷಣದಲ್ಲಿ ಈ ವಿಡಿಯೋ ನಿಮ್ಮ ಕಣ್ಣುಮುಂದೆ ಬಂದಿದೆ ಎಂದರೆ ದಯವಿಟ್ಟು ಇದೊಂದು ಸಾಮಾನ್ಯ ಘಟನೆ ಎಂದು ಭಾವಿಸಬೇಡಿ. ಇದು ಸಾಕ್ಷಾತ್ ಆ ದೈವೀ ಶಕ್ತಿ ನಿಮಗೆ ನೀಡುತ್ತಿರುವ ಒಂದು ಮಹತ್ವದ ಮುನ್ಸೂಚನೆ. ಕಳೆದ ಕೆಲವು ತಿಂಗಳುಗಳಿಂದ ನಿಮ್ಮ ಮನಸ್ಸಿನ ಅಂತರಾಳದಲ್ಲಿ ಯಾವುದೋ ಒಂದು ರೀತಿಯ ಅಶಾಂತಿ, ಮುಂದೇನು ಎಂಬ ಗೊಂದಲ ಮತ್ತು ಎಷ್ಟೇ ಪ್ರಯತ್ನಪಟ್ಟರೂ ಸಿಗದ ನೆಮ್ಮದಿ ನಿಮ್ಮನ್ನು ಕಾಡುತ್ತಿರಬಹುದು. ಆದರೆ ಈ ಕ್ಷಣದಲ್ಲಿ ನೀವು ಆಲಿಸಲಿರುವ ಪ್ರತಿಯೊಂದು ನುಡಿಯೂ ಮುಂಬರುವ ದಿನಗಳಲ್ಲಿ ನಿಮ್ಮ ಬಾಳಿನಲ್ಲಿ ಆಗಲಿರುವ ಬೃಹತ್ ಬದಲಾವಣೆಗಳಿಗೆ ದಾರಿದೀಪವಾಗಲಿದೆ. ದಯವಿಟ್ಟು ಪ್ರಶಾಂತವಾದ ಜಾಗದಲ್ಲಿ ಕುಳಿತು ಈ ವಿಡಿಯೋದ ಪ್ರತಿಯೊಂದು ಅಂಶವನ್ನೂ ನಿಮ್ಮ ಮನಸ್ಸಿಗೆ ಇಳಿಸಿಕೊಳ್ಳಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಖರವಾದ ಹಾಗೂ ನೈಜ ಜಾತಕ ಫಲಗಳನ್ನು ಪ್ರತಿದಿನ ಪಡೆಯಲು ನಮ್ಮ ಜೀವನ ಜ್ಯೋತಿ ವಾಹಿನಿಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಮಾನಸಿಕ ತೊಳಲಾಟ ಮತ್ತು ಗ್ರಹಗತಿಗಳ ಪ್ರಭಾವ. ಸಿಂಹರಾಶಿಯವರೇ, ನೀವು ಹುಟ್ಟಿನಿಂದಲೇ ನಾಯಕತ್ವದ ಗುಣಗಳನ್ನು ಹೊಂದಿರುವವರು. ಆದರೆ ಮುಂಬರುವ ದಿನಗಳಲ್ಲಿ ನಿಮ್ಮ ಆಂತರಿಕ ಶಕ್ತಿ ಮತ್ತು ಸಮತೋಲನ ದೊಡ್ಡ ಮಟ್ಟದ ಪರೀಕ್ಷೆಗೆ ಒಳಪಡಲಿದೆ. ನಿಮ್ಮ ಮನಸ್ಸು ಒಮ್ಮೆಲೇ ಹಲವು ದಿಕ್ಕುಗಳಲ್ಲಿ ಚಲಿಸಲು ಆರಂಭಿಸುತ್ತದೆ. ಬೆಳಿಗ್ಗೆ ಎದ್ದ ತಕ್ಷಣ ಒಂದು ನಿರ್ಧಾರ ಸರಿ ಎಂದು ಬಲವಾಗಿ ಅನ್ನಿಸಿದರೆ ಮಧ್ಯಾಹ್ನದ ಹೊತ್ತಿಗೆ ಅದೇ ನಿರ್ಧಾರದ ಬಗ್ಗೆ ನೂರಾರು ಅನುಮಾನಗಳು ಹುಟ್ಟಿಕೊಳ್ಳುತ್ತವೆ. ಇನ್ನು ಸಂಜೆಯ ವೇಳೆಗೆ ಸಂಪೂರ್ಣವಾಗಿ ಬೇರೆಯದೇ ಆದ ಆಲೋಚನಾ ಲಹರಿಯಲ್ಲಿ ನೀವು ತೇಲುತ್ತಿರುತ್ತೀರಿ. ಇದನ್ನು ಕಂಡು ನೀವೇ ನಿಮ್ಮ ಮೇಲೆ ಕೋಪಗೊಳ್ಳಬೇಡಿ. ಇದು ನಿಮ್ಮ ದೌರ್ಬಲ್ಯವಲ್ಲ. ಇದು ಗ್ರಹಗಳ ಸಂಚಾರದಿಂದ ನಿಮ್ಮೊಳಗೆ ನಡೆಯುತ್ತಿರುವ ಒಂದು ದೊಡ್ಡ ಶುದ್ಧೀಕರಣ ಪ್ರಕ್ರಿಯೆ. ಈ ಅವಧಿಯಲ್ಲಿ ಈ ಕೆಲಸವನ್ನು ಈಗಲೇ ಮಾಡಬೇಕೇ, ಈಗಲೇ ನನ್ನ ನಿರ್ಧಾರವನ್ನು ಜಗತ್ತಿಗೆ ತಿಳಿಸಬೇಕೇ ಅಥವಾ ಇನ್ನೂ ಸ್ವಲ್ಪ ದಿನ ಸುಮ್ಮನಿರಬೇಕೇ ಎಂಬ ದ್ವಂದ್ವಗಳು ನಿಮ್ಮನ್ನು ಹೈರಾಣಾಗ ಮಾಡಬಹುದು. ಬೆಳಗಿನ ಜಾವ ನಡೆಯುವ ಯಾವುದೋ ಒಂದು ಅನಿರೀಕ್ಷಿತ ಘಟನೆ ಅಥವಾ ಯಾರೋ ಆಡುವ ಒಂದು ಸಣ್ಣ ಮಾತು ನಿಮ್ಮ ಯೋಚನಾ ಲಹರಿಯನ್ನೇ ಬದಲಾಯಿಸುವ ಶಕ್ತಿ ಹೊಂದಿದೆ. ಹಳೆಯ ನೆನಪುಗಳು ಮರುಕಳಿಸಿ ಅಂದು ಹಾಗೆ ಮಾಡಬಾರದಿತ್ತು ಎಂಬ ಪಶ್ಚಾತ್ತಾಪ ಕಾಡಬಹುದು. ಆದರೆ ನೆನಪಿರಲಿ, ಕಳೆದುಹೋದ ಕಾಲದ ಬಗ್ಗೆ ಕೊರಗುವುದರಿಂದ ಭವಿಷ್ಯ ನಿರ್ಮಾಣವಾಗುವುದಿಲ್ಲ. ನಿಮ್ಮ ಹಿಂದಿನ ಅನುಭವಗಳನ್ನು ಕೇವಲ ಪಾಠವಾಗಿ ಮಾತ್ರ ಸ್ವೀಕರಿಸಿ. ಆರ್ಥಿಕ ಭವಿಷ್ಯ ಮತ್ತು ಎಚ್ಚರಿಕೆಯ ಹೆಜ್ಜೆಗಳು. ಹಣಕಾಸಿನ ವಿಚಾರದಲ್ಲಿ ಮುಂಬರುವ ಈ ದಿನಗಳು ನಿಮ್ಮ ಮುಂದಿನ ಹಲವಾರು ವರ್ಷಗಳ ಭವಿಷ್ಯವನ್ನು ಬರೆಯಲಿವೆ. ಸಿಂಹರಾಶಿಯವರು ಸಾಮಾನ್ಯವಾಗಿ ಅತ್ಯಂತ ಉದಾರವಾದಿಗಳು, ಆದರೆ ಈ ಸಮಯದಲ್ಲಿ ನಿಮ್ಮ ಉದಾರತೆಯೇ ನಿಮಗೆ ಮುಳುವಾಗುವ ಸಾಧ್ಯತೆಯಿದೆ. ಯಾರದ್ದೋ ಭಾವನಾತ್ಮಕ ಮಾತುಗಳಿಗೆ ಮರುಳಾಗಿ ಅಥವಾ ಯಾರೋ ನೀಡುವ ಸುಳ್ಳು ಭರವಸೆಗಳನ್ನು ನಂಬಿ ಹಣ ಸಾಲವಾಗಿ ನೀಡುವುದಾಗಲಿ ಅಥವಾ ಬೃಹತ್ ಹೂಡಿಕೆ ಮಾಡುವುದಾಗಲಿ ಖಂಡಿತ ಬೇಡ. ಇಂದು ನಿಮ್ಮ ಕೈಯಿಂದ ಜಾರಿದ ಹಣ ಮರಳಿ ನಿಮ್ಮ ಕೈ ಸೇರಲು ನೀವು ಅಂದುಕೊಂಡಿದ್ದಕ್ಕಿಂತ 10 ಪಟ್ಟು ಹೆಚ್ಚು ಸಮಯ ಹಿಡಿಯಬಹುದು. ಅನಗತ್ಯ ಖರ್ಚುಗಳಿಗೆ ನಿರ್ದಾಕ್ಷಿಣ್ಯವಾಗಿ ಇಲ್ಲ ಎಂದು ಹೇಳುವುದನ್ನು ರೂಢಿಸಿಕೊಳ್ಳಿ. ನಿಮ್ಮ ಆರ್ಥಿಕ ಶಿಸ್ತು ನಿಮ್ಮ ಮನೆಯವರಿಗೂ ಕೆಲವೊಮ್ಮೆ ಅರ್ಥವಾಗದೆ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡಬಹುದು. ಆದರೂ ವಾಸ್ತವಿಕ ಸತ್ಯಗಳನ್ನು ಅರಿತು ಹೆಜ್ಜೆಯಿಡಿ. ಮುಂಬರುವ ದಿನಗಳಲ್ಲಿ ಹಿಂದೆಂದೋ ನಿಂತು ಹೋಗಿದ್ದ ಅಥವಾ ಬರುವುದಿಲ್ಲ ಎಂದು ಕೈಬಿಟ್ಟಿದ್ದ ಹಳೆಯ ಬಾಕಿ ಹಣವೊಂದು ಅನಿರೀಕ್ಷಿತವಾಗಿ ನಿಮ್ಮ ಕೈ ಸೇರುವ ಅದ್ಭುತ ಯೋಗವೂ ಇದೆ. ತಾಳ್ಮೆಯೊಂದೇ ನಿಮ್ಮ ಶ್ರೀರಕ್ಷೆ. ಕೆಲಸದ ವಿಪರೀತ ಒತ್ತಡ ಹಾಗೂ ಮಾನಸಿಕ ಗೊಂದಲಗಳಿಂದಾಗಿ ನಿಮ್ಮ ದೇಹವು ಕೆಲವು ಮುನ್ಸೂಚನೆಗಳನ್ನು ನೀಡಲಾರಂಭಿಸುತ್ತದೆ. ಅತಿಯಾದ ಸುಸ್ತು, ರಾತ್ರಿ ಸರಿಯಾಗಿ ನಿದ್ದೆ ಬಾರದಿರುವುದು, ಬಿಟ್ಟು ಬರುವ ತಲೆನೋವು ಮುಂತಾದ ಲಕ್ಷಣಗಳನ್ನು ದಯವಿಟ್ಟು ನಿರ್ಲಕ್ಷಿಸಬೇಡಿ. ಪ್ರತಿದಿನ ಕನಿಷ್ಠ 7 ಗಂಟೆಗಳ ಕಾಲ ಶಾಂತವಾದ ನಿದ್ದೆ ನಿಮ್ಮ ದೇಹಕ್ಕೆ ಅತ್ಯಗತ್ಯ. ನಿಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದಾದ ಹಾಗೂ ನಿಮ್ಮ ಮನೆಯಲ್ಲೇ ಇರುವ ವಸ್ತುಗಳನ್ನು ಬಳಸಿ ಮಾಡಬಹುದಾದ ಒಂದು ಅತ್ಯಂತ ಸುಲಭವಾದ ಪರಿಹಾರವನ್ನು ಇಂದು ಜೀವನ ಜ್ಯೋತಿ ವಾಹಿನಿಯ ಮೂಲಕ ನಿಮಗೆ ತಿಳಿಸುತ್ತಿದ್ದೇವೆ. ಸೂರ್ಯದೇವನ ಆರಾಧನೆ. ಸಿಂಹರಾಶಿಯ ಅಧಿಪತಿ ಸೂರ್ಯ. ಪ್ರತಿದಿನ ಬೆಳಿಗ್ಗೆ ಎದ್ದು ಸ್ನಾನವಾದ ತಕ್ಷಣ ಒಂದು ತಾಮ್ರದ ಚೊಂಬಿನಲ್ಲಿ ಶುದ್ಧವಾದ ನೀರನ್ನು ತೆಗೆದುಕೊಂಡು ಅದಕ್ಕೆ ಚಿಟಿಕೆ ಅರಿಶಿಣ ಮತ್ತು ಸ್ವಲ್ಪ ಬೆಲ್ಲವನ್ನು ಬೆರೆಸಿ ಈ ನೀರನ್ನು ಸೂರ್ಯದೇವನಿಗೆ ಅಂದರೆ ಸೂರ್ಯ ಅರ್ಘ್ಯಗೆ ಭಕ್ತಿಯಿಂದ ಅರ್ಪಿಸಿ. ದೀಪಾರಾಧನೆ.
ಸಂಜೆಯ ವೇಳೆ ಮನೆಯ ದೇವರ ಕೋಣೆಯಲ್ಲಿ ಶುದ್ಧವಾದ ಹಸುವಿನ ತುಪ್ಪದ ದೀಪವನ್ನು ಹಚ್ಚಿ ಕನಿಷ್ಠ 10 ನಿಮಿಷಗಳ ಕಾಲ ಕಣ್ಮುಚ್ಚಿ ನಿಮ್ಮ ಇಷ್ಟದೈವವನ್ನು ಪ್ರಾರ್ಥಿಸಿ. ಈ ಸರಳವಾದ ಮನೆಮದ್ದು ಮತ್ತು ಭಕ್ತಿ ನಿಮ್ಮೊಳಗಿನ ನಕಾರಾತ್ಮಕ ಶಕ್ತಿಯನ್ನು ಹೊಡೆದೋಡಿಸಿ ಅದ್ಭುತವಾದ ಧನಾತ್ಮಕ ಶಕ್ತಿಯನ್ನು ತುಂಬುತ್ತದೆ. ಸಿಂಹರಾಶಿಯವರೇ, ನೀವು ಎಂದಿಗೂ ಒಂಟಿಯಲ್ಲ. ನಿಮ್ಮನ್ನು ಕಾಯುವ ಆ ಅದೃಷ್ಟ ಶಕ್ತಿ ಸದಾ ನಿಮ್ಮೊಂದಿಗಿದೆ. ಮೌನವೇ ಈ ಸಮಯದಲ್ಲಿ ನಿಮ್ಮ ಅತಿದೊಡ್ಡ ಅಸ್ತ್ರ ಮತ್ತು ರಕ್ಷಾಕವಚ. ಯಾರಾದರೂ ನಿಮ್ಮನ್ನು ಕೆರಳಿಸಲು ಪ್ರಯತ್ನಿಸಿದರೆ ನಿಮ್ಮ ಮೌನದಿಂದಲೇ ಅವರಿಗೆ ಅತಿದೊಡ್ಡ ಉತ್ತರವನ್ನು ನೀಡಿ. ನಿಮ್ಮ ಮುಂಬರುವ ದಿನಗಳು ಸುಖ, ಶಾಂತಿ, ನೆಮ್ಮದಿ ಹಾಗೂ ಯಶಸ್ಸಿನಿಂದ ಕೂಡಿರಲಿ ಎಂದು ಜೀವನ ಜ್ಯೋತಿ ವಾಹಿನಿಯ ಪರವಾಗಿ ನಾವು ತುಂಬು ಹೃದಯದಿಂದ ಹಾರೈಸುತ್ತೇವೆ. ಈ ಮಾಹಿತಿಯುಕ್ತ ವಿಡಿಯೋ ನಿಮಗೆ ಮಾರ್ಗದರ್ಶನ ನೀಡಿದ್ದರೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ನಿಮ್ಮ ಗೆಳೆಯರೊಂದಿಗೂ ಹಂಚಿಕೊಳ್ಳಿ ಮತ್ತು ನಮ್ಮ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಲು ಮರೆಯದಿರಿ. ಜೈ ಶ್ರೀರಾಮ್. ಶುಭವಾಗಲಿ.